ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಷ್ಟು ದಿವಸ ಆದ್ಮ್ಯಾಗಿಂದ 5 ತಿಂಗಳಾದ್ಮ್ಯಾಗಿಂದ ಫಸ್ಟ್ ವಿಡಿಯೋ ಮಾಡತ್ತೀನಿ. ನ್ಯೂ ಇಯರ್ದ ಫಸ್ಟ್ ಡೇ ಐತಿ ಇವತ್ತಿಂದ ವಿಡಿಯೋ ಎದ್ರ ಬಗ್ಗೆ ಅಂತಂದ್ರೆ ಬೈಕದ ಮೈಲೇಜ್ ಟೆಸ್ಟ್ ಮಾಡಕ್ಕೆ. ನೀವು ನೋಡ್ಬೋದು, ಓಡೋಮೀಟ್ರ್ ಒಳಗ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗತೈತಿ. ಫ್ಯೂಲ್ ಇಂಡಿಕೇಟರ್ ಆಲ್ರೆಡಿ ಬ್ಲಿಂಕ್ ಆಗ್ತೈತಿ. ನಾ 1 ಲೀಟರ್ದ ಪೆಟ್ರೋಲ್ ಇಟ್ಕೊಂಡಿನಿ ಬ್ಯಾಗ್ದಾಗ. ಇದು ಯಾವಾಗ ಮುಗಿತೈತಿ ಫುಲ್ ಡ್ರೈನ್ ಔಟ್ ಮಾಡ್ತೇನೆ. ಅದನ್ನು ಫುಲ್ ಖಾಲಿ ಮಾಡಿ ಎಂಟಿ ಫ್ಯೂಲ್ ಟ್ಯಾಂಕಿಂದ 1 ಲೀಟರ್ ಹಾಕಿದ ಮೇಲೆ ಎಷ್ಟು ಮೈಲೇಜ್ ಬರ್ತೈತೆ ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ಸೊ ನೋಡೋಣಂತ ಎಷ್ಟು ಬರ್ತೈತಿ ನಂದು ಬೈಕ್ ಹೊಂಡಾ ಹಾರ್ನೆಟ್ 2.2 ಮೈಲೇಜ್ ಅಂತಂದು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಹಾರ್ನೆಟ್ ಬರ್ತಿತ್ತಲ್ಲ, ಅದು 165 cc ಇತ್ತು. ಇದು 185 cc ಐತಿ. ಇದಕ್ಕವ್ರು 6 ಸ್ಪೀಡ್ ಕೊಡ್ಬೇಕಾಗಿತ್ತು. 6 ಸ್ಪೀಡ್ ಕೊಟ್ಟಿಲ್ಲ, ಇದಕ್ಕೆ 5 ಸ್ಪೀಡ್ ಐತಿ ಇದು. ಸೊ ನೋಡೋಣ ಬರ್ರಿ ಹೆಂಗೆ ಮೈಲೇಜ್ ಬರ್ತದಂತ. ಇದು ಹುಬ್ಳಿ ಏರ್ಪೋರ್ಟ್. ರೈಟಿಗೆ ನೀವು ಏನು ನೋಡತ್ತೀರಿ. ಸಾಯಂಕಾಲ ಟೈಮ್ ಒಳಗೆ ಮತ್ತು ವೀಕೆಂಡ್ ಟೈಮ್ದಾಗ ಇಲ್ಲಿ ಬಂದರೆ ಇದು ಮಸ್ತ್ ಸೂಪರ್ ಬೈಕ್ಸಿಗೆಲ್ಲ ಸ್ಪಾಟ್ ಮಾಡ್ಬೋದು ನೀವು. ಸೂಪರ್ ಬೈಕ್ಸಿಗೆಲ್ಲ ಚಲೋ ಸ್ಟ್ರೆಚ್ ಐತಿ. ಇದು ಒಂದು ಸ್ಟ್ರೇಟ್ ರೋಡು ಹಿಂಗೆ ಮಸ್ತ್ ಮಾಡ್ಯಾರ. ನಿಮಗೆ ಮತ್ತು ಇವತ್ತಿನ ವಿಡಿಯೋದಾಗ ಹುಬ್ಳಿ ಧಾರವಾಡದ ಏನು NH48 ಮಾಡತ್ತಾರಲ್ಲ ಎಕ್ಸ್ಟೆನ್ಷನ್ 6 ಲೇನ್, ಅದ್ರದ್ದು ಎಷ್ಟು ಕಂಪ್ಲೀಟ್ ಆಗಿತ್ತು ಅಂತಂದು ನೋಡೋಣ ಬರ್ರಿ. ನಾನು ಬಂದಿಲ್ಲ ಈ ಕಡೆ, ಒಟ್ಟೆ ಭಾಳ ದಿವಸ ಆತ. ಸೊ ಅದು ನೋಡ್ದಂಗೆ ಆಕೈತಿ ಮತ್ತು ಇದು ಕೆಲಸನೂ ಮುಗಿತೈತಿ. ಐ ಹೋಪ್ ನಿಮ್ಗೆ ಆಡಿಯೋ ಕ್ಲಿಯರ್ ಐತೆ ಅಂತಂದು ಅಂದ್ಕೊಂಡಿನಿ ನಾನು. ಆಲ್ರೆಡಿ ಪ್ರೀವಿಯಸ್ ಲಾಸ್ಟ್ ವಿಡಿಯೋದಾಗಂತೂ ನಾ ಇದನ್ನು ಮಾಡಿದ್ದೆ, ಬೆಂಗಳೂರಿಂದ ಧಾರವಾಡ ಬಂದಿದ್ದ ವಿಡಿಯೋದಾಗ. ಅದರಾಗಂತೂ ಎಲ್ಲ ಕರೆಕ್ಟ್ ಇತ್ತು ವಿಡಿಯೋ ಕ್ವಾಲಿಟಿ. ಚಾನಲ್ಗೆ ನೀವು ಸ್ವಲ್ಪ ರೆಸ್ಪಾನ್ಸ್ ಕೊಡ್ರಿ, ಕಮೆಂಟ್ ಮಾಡಿರಿ. ಏನು ನಾ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಂದು, ಇದ್ರ ಬಗ್ಗೆ ವಿಡಿಯೋ ಹೆಂಗೆ ಇಂಪ್ರೂವ್ ಮಾಡ್ಕೋದೆ ಅಂತಂದು ನೀವು ಒಂದು ಕಮೆಂಟ್ ಇದನ್ನು ಮಾಡಿದ್ರೆ ಸ್ವಲ್ಪ ಒಂದೊಂದು ಈಜಿ ಇರ್ತೈತಿ. ನಾನು ಒಬ್ಬ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿ ನಾ ಚಾನಲ್. ಸೊ ನಿಮ್ಮ ಸಪೋರ್ಟಿಂದ ಮುಂದೇನು ಚಲೋ ಕಂಟೆಂಟ್ ಮಾಡೋಣಂತ. ಕಂಟೆಂಟ್ ಮತ್ತು ಟ್ರಾವೆಲು ಮಾಡ್ಬೇಕಂತೈತಿ ನನಗೆ. ಲದಾಖ್ ಟ್ರಿಪ್ ಅದೆಲ್ಲ. ಆಮೇಲೆ ನಿಮ್ಗೆ 2024 ಒಳಗಂತೂ ಇನ್ನೂ ನಿಮ್ಗೆ ಸರ್ಪ್ರೈಸಸ್ ಅದಾವೆ ಕೊಡುವ. ಸೊ ಅದಕ್ಕೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನನ್ನ ಚಾನಲ್ ಹೆಸರು ನಮ್ಮದು ಧಾರವಾಡ ಅಂತಂದು. ಈ ಬೈಕದ್ದು ಮೈಲೇಜ್ ಎಲ್ಲ ನೋಡಿದ್ದೆ ನಾನು ಇದ್ರೊಳಗೆ ಆನ್ಲೈನ್ ಒಳಗೆ. ಇವ್ರದ್ದು ಹೊಂಡಾದವ್ರದ್ದು ಅಫಿಷಿಯಲ್ ಕ್ಲೇಮ್ಡ್ 57 ಲೀಟರ್ ಪರ್ ಲೀಟರ್ ಅಂತಂದು ಕೊಟ್ಟಾರೆ, ಕಿಲೋಮೀಟರ್ ಪರ್ ಲೀಟರ್ ಅಂತಂದು. ಆದ್ರೆ ನಾ ಸ್ವಲ್ಪ ವಿಡಿಯೋ ನೋಡಿದ್ದೆ, ಅದ್ರೊಳಗೆ ಒಂದು 45-50 ಬರ್ಬೋದು ಅಂತಂದು ಅಂಥವನ್ನೂ ನೋಡಿದ್ದೆ ನಾ ವಿಡಿಯೋ. ಸೊ ಇವತ್ತು ನೋಡೇ ಬಿಡೋಣ ಎಷ್ಟು ಮೈಲೇಜ್ ಬರ್ತದೆ ನಮ್ಮ ಗಾಡಿದೆ. ಹಿಂಗೋಗಿ ಲೆಫ್ಟ್ ತೊಗೊಂಡ್ರೆ ಧಾರವಾಡ ಕಡೆ ಹೋಗ್ತೀವಿ ನಾವು. ಧಾರವಾಡ ಬೆಳಗಾಮ. ರೈಟಿಗೆ ಹೋದ್ರೆ ಇದಕ್ಕೆ ಹೋಗ್ತೈತಿ, ಬೆಂಗಳೂರಿಗೆ. ಆ ಫ್ಯೂಲ್ ಇಂಡಿಕೇಟರ್ ಮುಗಿಲಿ, ಅದಾದ್ಮ್ಯಾಗ ಟ್ರಿಪ್ 0 ಮಾಡೋಣಂತ. ಇದು ನೋಡ್ರಪ್ಪ ಹುಬ್ಳಿ ಧಾರವಾಡದ ಡೇಂಜರಸ್ ಹೈವೇ. ಇಲ್ಲಂತೂ ಹಂಗೆ
ನೀವು ಎಲ್ಲ ನೋಡಿರ್ತೀರಿ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ವ್ಲಾಗ್ಸ್ ಒಳಗೆ ಹಂಗೆ ಮೇಲೆ ಬರ್ತಾರೆ ಇಲ್ಲಂತೂ, ಎಸ್ಪೆಷಲಿ ಟ್ರಕ್ದವರು. ಇಲ್ಲಿ ಒಂದು ಇನ್ಸಿಡೆಂಟ್ ನಮ್ದು ಏನಾಗಿತ್ತು ಅಂದರೆ, ಹಿಂಗೆ ಎಲ್ಲೆಲ್ಲಿ ಸ್ಟೀಪ್ ಇರ್ತೈತಲ್ಲ ಅಲ್ಲಿ ಒಂದು ಕಾರ್ ಹೋಗ್ತಿರ್ತೈತಿ, ಅದರಿಂದ ಒಟ್ಟೆ ಬೆನ್ನ ಎತ್ತಬಾರ್ದು ನಾವು. ಯಾಕಂದ್ರೆ ಅದರಿಂದ ಹೋಗ್ತಿರ್ತೀವಿ, ಮುಂದೆ ಅವ ಲೆಫ್ಟ್ ಲೇನಿಗೆ ಒಳಗೆ ಹೋದ ಅಂದ್ರೆ ಎದುರುಗಡೆಯಿಂದ ಗಾಡಿ ಬಂದಿದ್ದು ನಮ್ಗೆ ಗೊತ್ತಾಗಂಗಿಲ್ಲ. ನಮ್ಗೊಂದು ಇನ್ಸಿಡೆಂಟ್ ಆಗಿತ್ತು ನಮ್ಗೆ. ಆದರೆ ಇವರು ಟ್ರಕ್ನವರೆಲ್ಲ ಸ್ವಲ್ಪ ಹಿಂಗೆ ಸೈಡ್ ತೊಗೊಂಡು ನನಗೆ ಇದನ್ನು ಮಾಡಿದರೆ ಬಚಾವಾದೆ ನಾನು. ಏನು ಇದಾಗಲಿಲ್ಲ, ಇತ್ತು ಏನಾಗಲಿಲ್ಲ ಅದು. ಸೊ ಆದಷ್ಟು ಇದಕ್ಕೆ ಹೈವೇ ಏನೈತಲ್ಲ ಒಂದು 18 ಕಿಲೋಮೀಟ್ರ್ ಐತಿ, ಅದು 10-15 ಕಿಲೋಮೀಟ್ರ್. ಸೊ ಇದು ಮುಗಿದ ತನಕ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿರಿ. ಈ ಕಡೆ ಮಾಡತ್ತಾರ ಮತ್ತು ಈ ಕಡೆ ಮಾಡತ್ತಾರ. ಹೈವೇ 6 ಲೇನ್ ಆತಂದ್ರೆ ಚಲೋ ಆಗ್ತೈತಿ. ರೈಟಿಗೆ ನೀವು ನೋಡ್ಬೋದು, ಇದು ಮಿಶ್ರಾಪೇಡ ಮಾಡ್ಯಾನ ಇಷ್ಟು ದೊಡ್ಡದು. ಫುಲ್ಲು ಮಂದಿ ಕುಡ್ಯಾರಿಲ್ಲ ಯಾರು. ಈಗ ರೈಟಿಗೆ ನಿಂಗೆ ಟರ್ನ್ ಐತಲ್ಲ, ನೀವು ಹಿಂಗೆ ತೊಗೊಂಡ್ರೆ ಧಾರವಾಡ ಹೋಗ್ತೈತೆ. ನೀವು ಧಾರವಾಡ ಎಂಟ್ರ್ ಆಗ್ತೈತೆ. ಅಲ್ಲಿ ನೋಡ್ಬೋದು ನೀವು ಬೋರ್ಡ್ 8 ಕಿಲೋಮೀಟ್ರ್ ಐತೆ. ಈ ವಿಡಿಯೋ ಎಂಡ್ ತನಕ ನೋಡ್ರಿ ನೀವು. ಎಲ್ಲಿ ಸ್ಕಿಪ್ ಮಾಡ್ದೆ ನೋಡೋಕ್ಕೂ ಹೋಗ್ಬಿಡ್ರಿ, ಸ್ಕಿಪ್ ಮಾಡಿ ವಿಡಿಯೋ. ಇದ್ರದ್ದು ಇನ್ನೂ ಮತ್ತೊಂದು ಇದನ್ನು ಚೆಕ್ ಮಾಡಬೇಕಾಗೈತಿ. ಗಾಡಿದು ವೆಹಿಕಲ್ ಹೊಂಟಿಲ್ಲ, ಮುಂದೆ ನಿಂತು ಗಾಡಿ. ಜರ್ಕ್ ಕೊಡಾತೈತಿ ಗಾಡಿ, ಆಲ್ರೆಡಿ ಹೊಂಟಿಲ್ಲ ಗೈಸ್, ಗಾಡಿ ಮುಂದೆ ಹೊಂಟಿಲ್ಲ. ಪೆಟ್ರೋಲ್ ಖಾಲಿ ಆತ, ನೋಡ್ಬೋದು ನೀವು. ನಾ ಥ್ರಾಟಲ್ ಕೊಡಾತೀನಿ, ಫುಲ್ ಹೋಗೋವಲ್ತದ ಗಾಡಿ. ಪೆಟ್ರೋಲ್ ಖಾಲಿ ಆತ. ಥ್ರಾಟಲ್ ತೊಗೊಳತ್ತಿಲ್ಲ ಗಾಡಿ, ಪೆಟ್ರೋಲ್ ಖಾಲಿ ಆಗೈತಿ. ಇಲ್ಲಿ ಪೆಟ್ರೋಲ್ ಹಾಕೊಂಡಂತ ಪೆಟ್ರೋಲ್ ಹಾಕಿ ನೋಡೋಣ ಅಂತ, ಎಷ್ಟು ಗಾಡಿ ಮೈಲೇಜ್ ಚೆಕ್ ಮಾಡಿಬಿಡೋಣ ಅಂತ. ನೋಡ್ಬೋದು ನೀವು, ಫುಲ್ ಖಾಲಿ ಆಗೈತಿ ಟ್ಯಾಂಕ್. ಹಿಂಗೆ ಪೆಟ್ರೋಲ್ ಎಲ್ಲ ತೊಗೊಂಬಂದಿರ್ತಾರಲ್ಲ ಬಾಟಲ್ದಾಗ, ದಯವಿಟ್ಟು ಇಲ್ಲೆಲ್ಲ ಒಗದು ಹೊಲಸ್ ಬ್ಯಾಗ್ ಏನು ತೊಗೊಂಬಂದಿರ್ತಾರಲ್ಲ ತೊಗೊಂಡು ಮತ್ತೆ ವಾಪಸ್ ಎಲ್ಲಿ ಒಗ್ಯಾಕೆ ಡಸ್ಟ್ಬಿನ್ ಇರ್ತೈತೆ ಅಲ್ಲಿ ಒಗಿರೋದನ್ನು. ಹೆಂಗೆ ತೊಗೊಂಡು ಬರುತ್ತೀರಿ, ಅದು ತೊಗೊಂಡು ಬರ್ಬೇಕಾದ್ರೆ ವಜ್ಜೆ ಇರ್ತೈತಿ, ಅದನ್ನು ತೊಗೊಂಡು ಬರ್ತೀರಿ. ಈಗ ಖಾಲಿ ಆಗಿದ್ದು ಬಾಟ್ಲಿ ತೊಗೊಂಡು ಹೋಗಕ್ಕೆ ಏನು ಕಷ್ಟಪ್ಪ ನಿಮ್ಗೆ. ನೋಡೀಗ ಇದು ಟ್ರಿಪ್ ಬಿ 0 ಮಾಡ್ತೀನಿ ನಾನು. ಈಗ ಹೋಗೋಣ ಅಂತ, ಎಷ್ಟು ಹೋಗ್ತೈತೆ ನೋಡೋಣ ಅಂತ ಗಾಡಿ. ಆದಷ್ಟು ನಾ ಸ್ಪೀಡ್ ಒಂದು 75-80 ಒಳಗೆ ಇಡ್ತೀನಿ ಕ್ರೂಸಿಂಗ್ ಸ್ಪೀಡ್. ಅಷ್ಟು ಹೋಗೋ ಮೈಲೇಜ್ ಎಷ್ಟು ಬರ್ತೈತಿ
ನೋಡೋಣ ಅಂತ. ಸ್ವಲ್ಪ ಪೆಟ್ರೋಲ್ ಬಿತ್ತದ ನಡೀತೈತಿ. ನೀವು ನೋಡ್ಬೋದು, ಇನ್ನೂ ಫ್ಯೂಲ್ ಇಂಡಿಕೇಟ್ರ್ ಬ್ಲಿಂಕ್ ಆಗತ್ತೈತೆ. ಅದು ಆಲ್ರೆಡಿ 1 ಲೀಟ್ರ್ ಹಾಕೈತಿ ಈಗ. ಯಾಕಂದ್ರೆ 2 ಲೀಟ್ರ್ ಇರ್ತೈತೆ ಅದು. ಫ್ಯೂಲ್ ಇಂಡಿಕೇಟರ್ ಬ್ಲಿಂಕ್ ಆದ್ಮೇಲೂ 2 ಲೀಟ್ರ್ ಇರ್ತೈತೆ. ಅದು ಫುಲ್ ಖಾಲಿ ಮಾಡೇನಿ ಈಗ. ಖಾಲಿ ಮಾಡಿ ಹಾಕೇನಿ. ಸೊ ಬರ್ರಿ ಹೋಗೋಣ ಅಂತ. ಇದು ಗೋಪುರಗತ್ತೆ. ಅದು ಇದು ಧಾರವಾಡ ಯೂನಿವರ್ಸಿಟಿ ಅದ. ಬರತ್ತಾನೆ ಹೆಲ್ಮೆಟ್ ಇಲ್ಲ, ಏನಿಲ್ಲ, ನಡ್ಕ ಗಾಡಿ ಹೊಡ್ಯಾತ. ಹಿಂಗೆ ಹೋದ್ರೆ ಗೋವಾ ರೋಡ್ ಹೋಗ್ತೈತೆ. ಧಾರವಾಡ ಅಳ್ನಾವರ. ಈ ಕಡೆ ಲೆಫ್ಟ್ ಹೋದ್ರೆ ಗೋವಾ, ರೈಟ್ ಹೋದ್ರೆ ಧಾರವಾಡ ಎಂಟ್ರ್ ಆಗ್ತದೆ. ನಾವು ಪಣಜಿ ಇಲ್ಲಿಂದ 165 ಕಿಲೋಮೀಟ್ರ್ ಐತೆ ಧಾರವಾಡಿಂದ. ಹಳೆ ಕ್ಯಾಂಪಸ್ ಏನು ಟೆಂಪ್ರರಿ ಇತ್ತಲ್ಲ, ಅದು ಈ ಹೈಕೋರ್ಟ್ ಬಾಜುಕನ ಇಲ್ಲಿ ವೈಟ್ ಏನು ನೋಡತ್ತಿರಲ್ಲ ನೀವು, ಅಲ್ಲೇ ಅದಲ್ಲ, ಸಾರಿ, ಇನ್ನೊಂದು ಇಲ್ಲಿ ಬಾಜು ಕೆಳಗೈತೆ. ಅದು ಬ್ಲೂ ಬೋರ್ಡ್ ಕಾಣತ್ತೈತಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ವಾಲ್ಮೀಕಿ ಬಿಲ್ಡಿಂಗ್ ಇತ್ತು. ಇಲ್ಲೇ ಇತ್ತು ಹಳೆ ಕ್ಯಾಂಪಸ್. ಅಂದ್ರೆ ಅದು ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಅದು ಇದೇನು ಲೆಫ್ಟ್ ನೋಡೋತ್ತಿರಲ್ಲ, ಮುಲ್ಲಾಡ ಹಬ್ಬ ಇದೆ. ಚಲೋ ಅಗದಿ ಟ್ರಕ್ದವ್ರಿಗೆಲ್ಲ ನಿಲ್ಲಿಸಕ್ಕೆ ಚಲೋ ಜಾಗ ಐತಿ. ಆಮೇಲೆ ಡಾಬಾನು ಇದು 2007 ಒಳಗೆ ಅನ್ಕೊಂತೀನಿ ನಾನು. ಇವ್ರ ಮಹೀಂದ್ರದವ್ರ ಬೆಸ್ಟ್ ಡಾಬಾ ಆಫ್ ದ ಇಯರ್ ಅಂತಂದು ಕೊಟ್ಟಿದ್ರೆ. ಸೊ ಇನ್ ಕೇಸ್ ಯಾರಾದರೂ ಕರ್ನಾಟಕದಾಗ ಇದ್ದವರು ಹುಬ್ಳಿ ಧಾರವಾಡಂತೂ ಹೋಗಿರ್ತೀರಿ. ಹುಬ್ಳಿ ಧಾರವಾಡದವ್ರಂತೂ ಬೇರೆದವರು ಕರ್ನಾಟಕ ಮಂದಿಗೆ ಹೇಳ್ತೀನಿ, ಇಲ್ಲಿ ಒಂದು ಸತಿ ನೀವು ಏನಾರು ಮುಂಬೈ ಪುಣೆ ಹಿಂಗೆ ಹೊಂಟಿದ್ರಂದ್ರೆ ಅದು ಸಪೋರ್ಟ್ ಮಾಡ್ಬೋದು ನೀವು. ಹೋಟೆಲ್ ಡಾಬಾ ಅಂತೂ ಮಸ್ತ್ ಇತ್ತು ಅದು. ಆಮೇಲೆ ನಿಮ್ಗೆ ಚೀಪ್ ರೇಟ್ ಒಳಗೂ ಊಟ ಅಗದಿ ಕ್ವಾಲಿಟಿ ಮಸ್ತ್ ಕೊಡ್ತಾರೆ. ಸಿಗ್ತಾನಂತ ಅಲ್ಲಿತನ ಸ್ಟೇಷನ್ನಾಗಿರಿ. ಅಗೇನ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ಈಗ ನೋಡ್ಬೋದು ನೀವು, ಓಡೋಮೀಟ್ರ್ ಒಳಗೆ 39-40 ಕಿಲೋಮೀಟ್ರ್ ಆದ. ನಾನು 1 ಲೀಟ್ರ್ ಪೆಟ್ರೋಲ್ ಹಾಕಿ ಓಡ್ಸಾತೀನಿ ಈಗ ನಾನು. ಹೈವೇದ ಯಾರೇ ಸ್ಕಿಪ್ ಮಾಡಿ ವಿಡಿಯೋ ನೋಡೋತ್ತಿದ್ದವ್ರಿಗೆ ಈ ವಿಡಿಯೋ ಇದ್ರ ಬಗ್ಗೆ ಅಂತಂದ್ರೆ ಮೈಲೇಜ್ ಟೆಸ್ಟ್. ಸೊ ನಾ ಧಾರವಾಡ ಟೋಲ್ಕಿಂತ ಮುಂಚೆ ಸ್ವಲ್ಪ ಅಲ್ಲೇ ದೂರ ಇದ್ದಾಗನ ಇದನ್ನು ಮಾಡಿದ್ದೆ. ಓಡೋಮೀಟರ್ ರೀಡಿಂಗ್ 0 ಮಾಡಿ ಫುಲ್ ಪೆಟ್ರೋಲ್ ಖಾಲಿ ಆಗಿತ್ತು. ಖಾಲಿ ಆದ್ಮೇಲೆ ನಾನು 1 ಲೀಟ್ರ್ ಪೆಟ್ರೋಲ್ ಹಾಕಿದ್ದೆ. ನಾನು ಹಾಕಿ ಈಗ ಚೆಕ್ ಮಾಡತ್ತೀನಿ. 40 ಕಿಲೋಮೀಟ್ರ್ ಆಗೈತಿ. ಹೈವೇ ಮೈಲೇಜ್ ಟೆಸ್ಟ್ ಇದೆ. ಹೊಂಡಾ ಹಾರ್ನೆಟ್ ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಕಂಟಿನ್ಯೂ ಹೊಡ್ಯಾತೀನಿ. ಆಮೇಲೆ ಹೆಲ್ಮೆಟ್ ವಿಂಡೂ ಹಂಗೆ ಐತಿ, ವಿಂಡ್ ಬ್ಲಾಸ್ಟ್ ಭಾಳ ಐತಿ. ಸೊ ವಿಡಿಯೋ ಹಂಗೆ ಇದನ್ನು ಮಾಡೋದು ಅದೇನು ಸುಮ್ಮನೆ ಹಂಗೆ ಹಾಕ್ಕೊಂಡು ಮಾಡೋದು ಅಂತಂದು ಎಲ್ಲರೂ ಅನ್ಕೊತಾರೆ. ನಾನು ಹಂಗೆ ಅನ್ಕೊತಿದ್ದೆ. ಆದರೆ ಆ್ಯಕ್ಚುಲಾಗಿ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತಿತ್ತು ಮಾಡಬೇಕಾದ್ರೆ ಏನು ಹೆಂಗೈತಿ ಕಷ್ಟ ಅಂತಂದು. ಬೆಳಗಾವಿ ಇನ್ನು 36 ಕಿಲೋಮೀಟ್ರ್ ಐತಿ. ಸೊ ಅಲ್ಲಿ ತನಕ ಅಂತೂ 1 ಲೀಟ್ರ್ ಪೆಟ್ರೋಲ್ ಹಾಕಿದ್ರಾಗಂತೂ ಹೋಗಂಗಿಲ್ಲ ಅದು. ನೋಡೋಣಂತ ಎಲ್ಲಿ ತನಕ ಹೋಗ್ತದೆ ಬೈಕ್. ಬೈಕ್ ಸ್ಟಾಪ್ ಆತ ನೋಡ್ರಿ. ಥ್ರಾಟಲ್ ಕೊಡತ್ತೀನಿ ನಾನು. ಎಲ್ಲಿ ತನಕ ಹೋಗ್ತಿದ್ದು ಬೈಕ್. ಎಕ್ಸಾಕ್ಟ್ ಪೆಟ್ರೋಲ್ ಬಂಕ್ ಮುಂದೆನೇ ಬಂದ್ಬಿತ್ತು ನೋಡ್ರಿ ಗಾಡಿ. ನನ್ನ ನಸೀಬ್ ಚಲೋ ಐತಿ. ಪೆಟ್ರೋಲ್ ಬಂಕ್ ಮುಂದೆ ಗಾಡಿ ಬಂದ್ಬಿತ್ತು.
ಆದರೂ ಪೆಟ್ರೋಲ್ ಹಾಕ್ಸಂಗಿಲ್ಲ ನಾನು. ಇನ್ನೂ ಹಂಗೆ ಹೊಂಟೈತಿ, ಮುಂದೆ ಹೊಂಟೇನಿ, ನೋಡೋಣ ಎಲ್ಲಿ ತನಕ ಹೋಗ್ತೈತಿ. ಹೋಗಂಗಿಲ್ಲ ಅದು ಬೈಕ್. 48 ಕಿಲೋಮೀಟ್ರ್ ಬಂದೈತಿ ಬೈಕ್, 1 ಲೀಟ್ರ್ ಪೆಟ್ರೋಲ್ ಹೋಗಿ. ನಾ ಇನ್ನೂ ಸ್ವಲ್ಪ ಚಲೋ ಒಂದು 55-60 ಒಳಗೆ ಹೊಡೆದಿದ್ದೆ ಅಂದರೆ ಎಕನಾಮಿ ಸ್ಪೀಡ್ ಒಳಗೆ ಇನ್ನೂ 55 ಬರ್ತಿತ್ತು ಅಂತ ಅನ್ನಿಸ್ತಿತ್ತು ನಂಗೆ. ಯಾಕಂದ್ರೆ ಇಷ್ಟು ಚಲೋ ಸ್ಪೀಡ್ ಒಳಗೆ 75-80 ಒಳಗೂ ಇಷ್ಟು ಬಂದೈತಂದ್ರೆ ಚಲೋ ಅದು ಗಾಡಿ. ಈಗ ನೋಡ್ರಿ ಕರೆಕ್ಟ್ 48 ಕಿಲೋಮೀಟ್ರ್ ಆಯ್ತು, ಸ್ಟಾಪ್ ಆಯ್ತು ಬೈಕ್. ಅಂದರೂ ಹೊಂಟೈತದ ಬೈಕ್, ಯಾವಾಗ ಸ್ಟಾಪ್ ಆಕೈತು. ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ, ಗಾಡಿಗೆ ಹೊಂಟಿಲ್ಲ ಅದು, ಪೆಟ್ರೋಲ್ ಖಾಲಿ ಆಗೈತಿ. ನೋಡ್ರಿ ಗಾಡಿ ಸ್ಟಾರ್ಟ್ ಆಗತ್ತಿಲ್ಲ, ಸ್ಟಾಪ್ ಆಯ್ತು ಬೈಕ್. ನೋಡಿ ನಾ ಸ್ಟಾರ್ಟ್ ಮಾಡತ್ತೀನಿ. ನೋಡ್ರಿ ಬಂದು ಬೀಳತೈತೆ ಗಾಡಿ. ಸೊ 1 ಲೀಟ್ರ್ ಪೆಟ್ರೋಲಿಗೆ ಎಕ್ಸಾಕ್ಟ್ ಎಷ್ಟು ಬಂದೈತೆ ರೀ, ಓಡೋಮೀಟ್ರ್ ಹೋಗಿ ನೋಡ್ಬೋದು ನೀವು, 48 ಕಿಲೋಮೀಟ್ರ್ ಬಂದೈತಿ. ಪ್ರೂಫ್ ತೋರಿಸೆ ನಿಮ್ಗೆ, 48 ಕಿಲೋಮೀಟ್ರ್ ಬಂದೈತದ ಮೈಲೇಜ್ ಹೈವೇ ಒಳಗೆ. ಕಮೆಂಟ್ ಮಾಡಿರಿ, ಸಿಟಿ ಒಳಗೂ ಏನಾರ ಮಾಡ್ಬೇಕಂದ್ರೆ ಅದನ್ನೂ ಮಾಡಿ ತೋರಿಸ್ತೀನಿ ಬೇಕಾದ್ರೆ ಮೈಲೇಜ್ ಟೆಸ್ಟ್. ಸೊ ಈಗ ವಾಪಸ್ ಬ್ರಿಡ್ಜ್ ಕೆಳಗಿಂದ ಬ್ಯಾಕ್ ಟು ಧಾರವಾಡ. ಸ್ನೇಹಿತರೆ, ಹೊಂಡಾ ಶೈನ್ ಹೊಂಟೈತೆ ಮುಂದೆ. 92 ಹೋಗೋದೆ, ನೀವು ಇನ್ನೂ ಹೊಂಟಾನ. ಸೊ ಒಂದು ಬೀಟ್ ಮಾಡೇ ಬಿಡೋಣ. ಜಸ್ಟ್ ಟಾಪ್ ಬಿಡೋಕೆ ನಮ್ಮ ಬೈಕದ್ದು ಗೊತ್ತಾಗ್ಬಿಡ್ತೈತಿ. ನೋಡ್ಬೋದು ಬೈಕ್ 120 ಆದಮೇಲೆ ಹೊಂಟಿಲ್ಲ ಬೈಕ್, ಸ್ವಲ್ಪ ಸ್ಟ್ರೆಚ್ ಐತಿ. ಎಷ್ಟು ಹೋಗ್ತೈತಿ, ಇಲ್ಲ ಡೌನಲ್ಲಿ ಐತಿ ಗಾಡಿ. 128,500 RPM ಐತಿ. 121, 123, 124, 125. ವಿಡಿಯೋ ಲೈಕ್ ಆಗಿತ್ತಂತ ಅನ್ಕೊಂಡೀನಿ.
ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ. ಇನ್ನೂ ಚಲೋ ಅನ್ನಿಸ್ತಂದ್ರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮಂಗ್ಯ ರೋಡ್ ಕ್ರಾಸ್ ಮಾಡ್ತಾರೆ. ನಾನು ನಿಮ್ಗೆ ಸಿಗ್ತೇನಂತ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್.